ನಮಸ್ಕಾರ ಎಲ್ರಿಗೂ. ಬನ್ನಿ ನಾನಿವತ್ತು ಯಾವ ರೀತಿ ಬ್ರಹ್ಮಚಾರಿಣಿ ವ್ರತವನ್ನು ಆಚರಿಸಿದೆ ನೋಡೋಣ. ಸೊ ಮೊದಲಿಗೆ ನಮ್ಮನೆಯಲ್ಲೇ ಬಿಟ್ಟಿರುವಂಥ ಫ್ಲವರ್ನೆಲ್ಲ ಕಿತ್ಕೊಂಡೆ. ನೋಡಿ ರೆಡ್ ಕಲರ್ ಇತ್ತು ಇವತ್ತಿನ ಒಂದು ಡ್ರೆಸ್ ಕಲರು. ಸೊ ನಾನು ಕೂಡ ರೆಡ್ ಕಲರೇ ವೇರ್ ಮಾಡಿದೆ. ಮತ್ತು ನಮ್ಮನೆಯಲ್ಲಿ ರೆಡ್ ಕಲರ್ ಹೂವೇ ಬಿಟ್ಟಿತ್ತು. ಅದನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನಾನಿಲ್ಲಿ ದೇವ್ರಿಗೆ ಹೂವನ್ನೆಲ್ಲ ನೋಡಿ ನಮ್ಮನೇಲಿ ಬಿಟ್ಟಿರುವಂಥ ಹೂವು ಇಷ್ಟೊಂದಿತ್ತು. ಸೊ ಕಣಗಲು ಹೂವು, ಶಂಖಪುಷ್ಪ, ಬಿಳಿ ದಾಸವಾಳ ಮತ್ತು ಹೊಸ್ದಾಗಿ ಬಿಟ್ಟಿರುವಂಥ ಒಂದು ರೆಡ್ ಕಲರ್ ಹೂವು. ನನಗಂತೂ ತುಂಬಾ ಖುಷಿ ಆಯಿತು. ಅದನ್ನೆಲ್ಲ ಇಟ್ಟು ದೇವ್ರನ್ನ ಅಲಂಕಾರ ಮಾಡಿಕೊಂಡೆ. ಸೊ ಯಾರೆಲ್ಲ ಈ ವ್ರತನ ಮಾಡ್ತಾಯಿದ್ದೀರಾ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ದೇವಿ ಒಲ್ದೇ ಉಳಿತಾಳೆ. ಸೊ ನಾನು ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಪೂಜೆನ ಮಾಡಿದೆ ಅಂತಲೇ ಹೇಳ್ಬೋದು. ಇವತ್ತು ನೈವೇದ್ಯಕ್ಕೆ ಸಕ್ಕರೆ ಇಡಬೇಕಾಗಿತ್ತು. ಸೊ ಸಕ್ಕರೆನ ಇಟ್ಬಿಟ್ಟು ನಾನಿಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಏನಪ್ಪ ಟಿಫನ್ ಮಾಡೋದು ಅಂತೇಳಿ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು. ನಾನು ಆಮೇಲೆ ಸರಿ ಅರ್ಜೆಂಟಿಗೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿ ನನ್ನ ಮಗಳಿಗೆ ತಿನ್ಸಿ ಕಳಿಸ್ದೆ. ನೆಕ್ಸ್ಟ್ ನೈಟ್ಗೆ ನಾನು ಒಂದು ಟೆಂಪಲ್ಗೆ ಹೋಗ್ಬೇಕಾಯಿತು. ಅಲ್ಲಿಂದ ಬರೋದು ಲೇಟ್ ಆಗಿಬಿಡುತ್ತೆ ಅಂತೇಳಿ ಸೋರೆಕಾಯಿ ಇತ್ತು ಮನೆಯಲ್ಲಿ. ಸೊ ಸೋರೆಕಾಯಿನೂ ಹಾಕ್ಬಿಟ್ಟು ನಾನಿಲ್ಲಿ ಸಾಂಬಾರನ್ನ ಮಾಡಿಟ್ಟು ಆಫೀಸ್ಗೆ ಹೋದೆ. ಸೊ ಆಫೀಸೆಲ್ಲ ಮುಗಿಸ್ಕೊಂಡು ನಾನಿವತ್ತು ವಿಸಿಟ್ ಕೊಟ್ಟಿದ್ದೇನೆ ಅಂಗಳ ಪರಮೇಶ್ವರಿ ದೇವಸ್ಥಾನ. ಇದು ಬಂದ್ಬಿಟ್ಟು ಬಿನ್ನಿಮಲೆ ಹತ್ರ ಇರೋ ಮಾಗಡಿ ರೋಡ್ ಹತ್ರ ಇದೆ. ಸೊ ನಾನು ತುಂಬ ವರ್ಷನೇ ಆಗಿತ್ತು ಈ ಟೆಂಪಲ್ಗೆ ಹೋಗ್ಬಿಟ್ಟು. ನನಗನ್ನಿಸ್ತಾ ಇತ್ತು ಸರಿ ಇವತ್ತು ಹೋಗೋಣ ಅಂತ. ಅದಕ್ಕಾಗಿ ನಾನು ಆಫೀಸ್ ಮುಗಿಸ್ಕೊಂಡು ಹೋದೆ. ಅಷ್ಟೊಂದೇನು ರಶ್ ಇರಲಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನನೂ ಕೂಡ. ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ. ನೋಡದೇ ಇರೋರು ಯಾವಾಗಾದರೂ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ಪವರ್ಫುಲ್ಲಾಗಿದೆ ದೇವಿ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ಪೂಜೆ ನಡೀತಾ ಇತ್ತು ಅಂತ. ಸೊ ನನಗಂತೂ ಈ ಪೂಜೆನೆಲ್ಲ ನೋಡಿ ಮನಸ್ಸಿಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಮಧುರೆ ಮೀನಾಕ್ಷಿ ಅಲಂಕಾರ ಮಾಡಿದ್ದು. ಸೊ ಅಮ್ಮಂಗೆ ಮೀನಾಕ್ಷಿ ಅಲಂಕಾರ ಕೂಡ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದು. ಇದು ಬಂದ್ಬಿಟ್ಟು ಗರ್ಭಗುಡಿನಲ್ಲಿರೋ ಅಂಗಳ ಪರಮೇಶ್ವರಿ ತಾಯಿ. ಸೊ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಹೊರಗಡೆ ಈ ಥರ ಒಂದು ತೂಗು ಎಲೆಯಲ್ಲಿ ದೇವ್ರನ್ನ ಇಟ್ಬಿಟ್ಟು ತೂಗ್ತಾಯಿದ್ರು. ನನಗಂತೂ ಇದನ್ನೆಲ್ಲ ನೋಡ್ಬಿಟ್ಟು ಸಖತ್ ಮನ್ಸಿಗೆ ಖುಷಿನೇ ಆಯಿತು. ಇಲ್ಲೂ ಕೂಡ ದಸರಾ ಬೊಂಬೆಗಳನ್ನೆಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲ. ಯಾರಾದರೂ ನೋಡಿಲ್ಲ ಅಂದವರು ಯಾವಾಗಾದರೂ ಫ್ರೀ ಇದ್ದಾಗ ಈ 11 ಡೇಸಲ್ಲಿ ಹೋಗಿ ವಿಸಿಟ್ ಕೊಡಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ನನಗಂತೂ ಈ ಥರ ದೇವ್ರುಗಳನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿ ಆಗುತ್ತೆ. ನಾನು ಚಿಕ್ಕವರಿದ್ದಾಗ ಅಲ್ಲೊಂದು ಪ್ರತಿಷ್ಠಾಪನೆ ಮಾಡಿದ್ರಲ್ವ ಆ ಸ್ವಾಮೀಜಿಗಳಿದ್ರು. ಇವಾಗ ಬೇರೆಯವರು ಇದ್ದಾರೆ. ಬಟ್ ಒಂಥರ ವೈಬ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.